ಅಯ್ಯಪ್ಪ ಟೆಂಪಲ್ ಹೋಗ್ತಾ ಇದ್ದೀನಿ. ವಿಡಿಯೋ ಯಾವ ಥರ ಇರುತ್ತೆ ನೋಡಿ, ಶೇರ್ ಮಾಡಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಓಂಕಾರೇಶ್ವರ ದೇವಸ್ಥಾನ ಶ್ರೀ ದ್ವಾದಶಿ ಜ್ಯೋತಿರ್ಲಿಂಗ ಶಿವ ದೇವಾಲಯ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಶಾಂತವಾದ ಧಾರ್ಮಿಕ ಸ್ಥಳವಾಗಿದೆ. ಬೆಟ್ಟದ ತುದಿಯಲ್ಲಿರುವ ಓಂಕಾ ಬೆಟ್ಟ. ಈ ದೇವಸ್ಥಾನವು ಬೆಂಗಳೂರಿನ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಇದೆ. ನೋಡಿ, ಸುತ್ತಮುತ್ತ ಬರೀ ಹಸಿರು ಇದೆ. ಗಿಡ ಮರಗಳು, ಫ್ಲವರ್ಸ್ಗಳು ಯಾವ ಥರ ಇದೆ ನೋಡಿ. ನಮಗೆ ನೇಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಇಷ್ಟ ಅರ್ಥವಾಗುತ್ತದೆ ನೋಡಿ. ಗಿಡ ಮರಗಳನ್ನು ಉಳಿಸಿ ಎಂದು ಹೇಳುತ್ತೇನೆ. ಬ್ಯೂಟಿಫುಲ್ ಫ್ಲವರ್ಸ್ ಇದೆ ನೋಡಿ ಇಲ್ಲಿ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು ನಾವೇನ. ದೇವಸ್ಥಾನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಹೋಗ್ತೀನಿ. ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದೇವಸ್ಥಾನ ಯಾವ ಥರ ತೋರಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೋಮಾತೆ ನೋಡಿ. ಫೈನಲಿ ದೇವಸ್ಥಾನ ಬಂದ್ವಿ. ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ನೋಡೋಣ. ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಇದೆ, ಹೋಗೋಣ ಬನ್ನಿ. ಇಲ್ಲೆಲ್ಲ ಹಲವಾರು ಫಂಕ್ಷನ್ಗಳು ಆಗ್ತವೆ ಮತ್ತು ವರ್ಷ ಇಲ್ಲಿ ಸ್ಕ್ಯಾನ್ ಹಾಕಿದ್ದಾರೆ ನೋಡಿ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಒಳಗಡೆ ಯಾವ ಥರ ಇದೆ ಟೆಂಪಲ್ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಮೆಟ್ಟಲುಗಳು ಇವೆ. ತುಂಬಾ ಇದು 2800 ಎತ್ತರದಲ್ಲಿದೆ. ಓಡೋಣ ಬನ್ನಿ, ವಿಡಿಯೋನ ತೋರಿಸ್ತಿದ್ದೀನಿ ನೋಡಿ. ಓಂಕಾರೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾದದ್ದು ಹಿಂದೂ ದೇವಾಲಯವಾಗಿದ್ದು, ಇದು ಭಾರತದ ಮಧ್ಯಪ್ರದೇಶದ ರಾಜ್ಯದ ಖಂಡ್ವಾ ಜಿಲ್ಲೆಯ ಖಂಡ್ವಾ ನಗರದ ಹತ್ತಿರದ ಮಧ್ಯಂತರದಲ್ಲಿದೆ. ನಾನಿವತ್ತು ಯಾವ ದೇವಸ್ಥಾನ ಬಂದಿದ್ದೆ, ಓಂಕಾರ ದೇವಸ್ಥಾನ, ಶಿವನ ದೇವಸ್ಥಾನ. ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಇಲ್ಲಿ ಹಲವಾರು ಲಿಂಗಗಳು ಇವೆ, ಈಶ್ವರ ಲಿಂಗಗಳು. ಓಂಕಾರದ ಪ್ರಭು ನೋಡಿ, ಅಥವಾ ಓಂ ಶಬ್ದದ ಪ್ರಭು ಎಂದು ಅರ್ಥ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಉತ್ತರಕ್ಕೆ 140 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಎಲ್ಲ 12 ದೇವಸ್ಥಾನ ಓಂಕಾರ ದೇವಸ್ಥಾನ ಆಗಿದೆ. ಕೃತಿಗಳಾಗಿದೆ. ನೋಡಿ, ಬೆಂಗಳೂರಿನ ಅತಿ ಎತ್ತರದ ಸ್ಥಳಗಳಲ್ಲಿ ಒಂದಾಗಿದ್ದು, ಸಮುದ್ರ ಮಟ್ಟದಿಂದ 2800 ಅಡಿ ಎತ್ತರದಲ್ಲಿದೆ. ಇದರ ಓಪನಿಂಗ್ ಟೈಮ್ 7 ಗಂಟೆಯಿಂದ 12 ಗಂಟೆವರೆಗೂ, ಸಂಜೆ 4:30ರಿಂದ 8:30ರವರೆಗೂ. ವಿಡಿಯೋ ಇಷ್ಟ ಆಯ್ತು ನೋಡಿ, ಯಾವ ಥರ ಇದೆ ವಿಡಿಯೋ. ದೇವಸ್ಥಾನ ಯಾವ ಥರ ಇದೆ ನೋಡಲ್ಲಿ. ಹಲವಾರು ದೇವಸ್ಥಾನ ನೋಡಿರ್ಬೋದು ನೀವು. ಕಾಲೇಶ್ವರ, ಕೂಡಲ ಸಂಗಮ ನೋಡಿ, ಭಾಳ ಎತ್ತರವಾಗಿದೆ. ಇದು ಎಷ್ಟು ಕಾಣುತ್ತೆ ನೋಡಿ ಇಲ್ಲಿ. ಇದು ತುಂಬಾ ಎತ್ತರವಾಗಿದೆ ಗುಡಿ. ಇದು ದೇವಸ್ಥಾನ ನೋಡಿ ಯಾವ ಥರ ಇದೆ ನೋಡಿ. ಮೇಲೆ ಎಲ್ಲ ತೋರಿಸ್ತಾ ಇದೆ ನೋಡಿ. ದೇವರ ಪ್ರಸಾದವನ್ನು ತಿನ್ನೋಣ ಬನ್ನಿ.
ಪ್ರಸಾದವನ್ನು ಪುಳಿಯೋಗರೆ ಕೊಟ್ಟಿದ್ದರು, ಚೆನ್ನಾಗಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಯಾವ ಥರ ಇತ್ತು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಹಲವಾರು ರೀತಿ ಸಿನಿಮಾ ಶೂಟಿಂಗ್ಗಳು ಆಗಿದ್ದಾವೆ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬೃಂದಾವನ ಮತ್ತು ರಣವಿಕ್ರಮ ಶೂಟಿಂಗ್ ನಡೆದಿದೆ. ಈ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ಈಶ್ವರನ ದೇವಸ್ಥಾನ ಯಾವ ಥರ ಇದೆ ನೋಡಿ. ಹೊರಗಡೆ ಎಲ್ಲ ಒಳಗಡೆ ನೋಡೋಣ ಬನ್ನಿ. ನೋಡಿ ಒಳಗಡೆ ಯಾವ ಥರ ಇದೆ. ಮತ್ತೆ ಈಶ್ವರ ಕುಣಿಸಿದ್ದಾರೆ. ಈಗ ನೇಚರ್ ಯಾವ ಥರ ಇದೆ ನೋಡಿ ಅದರ ಹಿಂದೆ. ಇಲ್ಲೇ ನೋಡಿ ಬೃಂದಾವನ ಶೂಟಿಂಗ್ ನಡೆದಿರೋದು. ಆ ಕಡೆಗೆ 2 ಗಣೇಶ ಇರೋದವ್ರು ಇಲ್ಲೇ ನಡೆದಿದೆ ಶೂಟಿಂಗು. ಈಗ ಒಳಗಡೆ ಹೋಗೋಣ ಮಾಡಿ. ಇಲ್ಲಿ ದೇವಸ್ಥಾನ ಇದೆ, ಯಾವ ದೇವಸ್ಥಾನ ಅಂತ ನೋಡೋಣ. ಇದು ಯಾರು ಅಂತ ಕಮೆಂಟ್ ಮಾಡಿ. ಇವರ ಹೆಸರು ಕಮೆಂಟ್ ಮಾಡಿ ನೀವು. ಇದು ಪುಸ್ತಕ. ಇಷ್ಟವಾದ ವ್ಯಕ್ತಿಗಳು ಇಲ್ಲಿ ಬಂದ್ರು ನೋಡ್ರಿ. ಗೌತಮ ಬುದ್ಧ, ಬೌದ್ಧ ಧರ್ಮ. ಗೌತಮ ಬುದ್ಧ ಯಾವ ಥರ ಇದೆ ನೋಡಿ ಅವರು ಶಿಲೆ. ಬನ್ನಿ, ಇಲ್ಲಿ ಒಂದು ಗಿಡದ ಕೆಳಗೆ ಒಂದು ದೇವರಿದೆ. ಒಳಗಡೆ ಹೋಗೋಣ ಬನ್ನಿ. ಅಲ್ಲಿ ಸುತ್ತಮುತ್ತ ಎಲ್ಲ ನೇಚರೇ ಇದೆ, ನ್ಯಾಚುರಲ್ ಗಿಡಗಳು. ಇದು ಕೇಸರಿ ಗಣಪ ಅಂತೆ ನೋಡಿ ಯಾವ ಥರ ಇದೆ ಇದು ಕೇಸರಿ ಗಣಪ. ಇವಾಗ ನಮ್ಮ ಮನೆಗೆ ಹೋಗೋಣ ಬನ್ನಿ. ದೇವಸ್ಥಾನ ಎಲ್ಲ ನೋಡಿದಾಯಿತು, ಎಲ್ಲ ದರ್ಶನ ಆಯಿತು.